ಇಲ್ಲ ಅಂತಂದ್ರೆ ನೀವು ಈಗ ಪುನರ್ವಿಕ ಮಗು ಆಂಧ್ರದಲ್ಲೂ ಸೇಮ್ ಸಮಸ್ಯೆ ಏನ್ ಮಗು ಕಾಡ್ತಾ ಇತ್ತು, ಸರ್ಕಾರದ ಕಡೆಯಿಂದ 6 ಕೋಟಿ ಬಂತು ಅಂದ್ರಲ್ಲ, ಅದನ್ನ ನೀವು ಒಂಚೂರು ಹೆಂಗೆ ಏನು ಯಾರ ಕಡೆ ಮೇಡಮ್ ಸಾರಿ ಮೇಡಮ್ ಅವರು ನನಗೆ ಬಾರಿ ಮಾತಾಡೋಕೆ ಕಷ್ಟ ಆಗುತ್ತೆ ನೀವು ಕಣ್ಣೀರು ಹಾಕಿದ್ರೆ ಸಾರಿ ಅವ್ರು ಯಾರು ಅಂದ್ರೆ ಏನು ಸೊಲ್ಯೂಷನ್ ಕಂಡಿಡ್ಕೊಂಡ್ರಂತೆ ಏನು ಕೇಳಿದ್ರು? ಅದು ಹಿಂಗಾಗಿಲ್ಲ, ಡೈರೆಕ್ಟ್ ಆಗಿ ಹೋಗಿಲ್ಲ, ಅವ್ರದ್ದು ಫುಲ್ ವೈರಲ್ ಆಯ್ತು ಆ್ಯಕ್ಚುಲಿ. ಫುಲ್ ವೈರಲ್ ಆಗಿ ಇಡೀ ಆಂಧ್ರ ಸ್ಟಾರ್ಟ್ ಮಾಡ್ತು ಕಲೆಕ್ಷನ್ ಮಾಡೋಕ್ಕೆ. ಸೊ ಅದು ಓವರ್ ಕಲೆಕ್ಷನ್ ಆಗ್ತಾ ಇತ್ತು, ಮೇ ಬಿ ಅವ್ರು ಸ್ಟಾಪ್ ಮಾಡಿದ್ರು, ಬೇಡ ಇನ್ನು ಓಕೆ ಇನ್ನು ನಾವೇ ಲೈಕ್ ಗೌರ್ಮೆಂಟ್ ನೋಟಿಸ್ ಮಾಡ್ತದ್ದು ಓಕೆ ಅಂತ. ಸೊ ಸ್ಟಾಪ್ ಮಾಡಿ ಇನ್ನು ಗೌರ್ಮೆಂಟ್ ಕಡೆಯಿಂದ ಮಿಕ್ಕಿದ್ದು ಉಳಿದಿರೋ ಅಮೌಂಟ್ ಇದು ಮಾಡಿ ಮಾಡಿದ್ರು. ಸೊ ಈಗ ಇವನಿಗೆ ಎಷ್ಟು ಟೈಮ್ ಇದೆ ಈ ಥರ ಟ್ರೀಟ್ಮೆಂಟನ್ನು ಶುರು ಮಾಡಬೇಕು ನಾವು ಅಂದರೆ? ಆದಷ್ಟು ಬೇಗ ಕೊಟ್ಟರೆ ಒಳ್ಳೇದು ಮ್ಯಾಮ್. ಆದಷ್ಟು ಬೇಗ ಕೊಟ್ಟರೆ ಏನು ಸಮಾಧಾನ? ಇನ್ನು ಅಟ್ಲೀಸ್ಟ್ ಕುತ್ಕೊಂಡು ನಡೆಯೋ ಚಾನ್ಸಸ್ ಇದೆ, ಯಾಕಂದ್ರೆ ಬೇಗ ಇದಾಗಿರೋದ್ರಿಂದ ಅವ್ನು ನಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲೇಟ್ ಆದಷ್ಟು ಅವನು ಮೇ ಬಿ ನಡಿದಿರನೋ ಇರ್ಬೋದು, ಆ ಥರ ಆಗ್ಬಿಡುತ್ತೆ. ಅದನ್ನ ಡಾಕ್ಟರ್ ಹೇಳಿದ್ದಾರೆ, ಲೇಟ್ ಆದರೆ ಅವನು ನಡೆಯೋದೇ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ನಡೆಯೋಕ್ಕೆ ಚಾನ್ಸಸ್ ಫುಲ್ ಕಮ್ಮಿ ಆಗುತ್ತೆ ಅಂತ. ಈ ಕಮ್ಮಿ ಆಗುತ್ತೆ, ನಡೆಯೋಕ್ಕಾಗದೇ ಇರಬಹುದು ಅಂತ. ಓಕೆ. ಸೊ ಅಟ್ಲೀಸ್ಟ್ ಅದು ಕೊಟ್ಟು ಇವಾಗ ಜೀನ್ ಇಂಪ್ಲಾಂಟ್ ಮಾಡಿದ್ರೆ ಅದು ಮಲ್ಟಿಪ್ಲೈ ಹಾಕೊಂಡು ಹೋಗುತ್ತೆ. ಸೊ ಕಂಟ್ರೋಲ್ಸ್ ಎಲ್ಲ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದಾಗಿ. ಸೊ ಈಗ ಇವನಿಗೆ ಆಕ್ಚುಲಿ ಬೇಗ ಕೊಡ್ಸೋದ್ರೆ ಬೆಟರ್ ಚಾನ್ಸಸ್ ಇದೆ ಅವನಿಗೆ, ಯಾಕಂದ್ರೆ ನೀವೇ ನೋಡೋದು ಚೆನ್ನಾಗಿ ಆಡಿಸ್ತಿದ್ದಾನೆ, ಕಾಲೆಲ್ಲ ಸ್ವಲ್ಪ ಇದೆ. ಸರ್ ಈಗ ನನಗೆ ಒಂದು ಪ್ರಶ್ನೆ, ಈಗ ಏನು ಮೆಡಿಸಿನ್ ಇದೆ ಅದು US ಇಂದ ಇಂಪೋರ್ಟ್ ಮಾಡಿಸ್ಕೊಳ್ಬೇಕು ನಾವು, ಅದಕ್ಕೆ 9 ಕೋಟಿ ಖರ್ಚಾಗುತ್ತೆ ಎಲ್ಲದೂ ಸೇರಿ. ಏನದು ಒಂದು ಸಲ ಕೊಡೋದಾ ಇಂಜೆಕ್ಷನ್? ಸಿಂಗಲ್ ಇಂಜೆಕ್ಷನ್ ಮ್ಯಾಮ್, ಒಂದು ಇಷ್ಟು ml ಅಂತ ಅಂದ್ಬಿಟ್ಟು ಆ ಜೀನ್ ಇವೊಂದು ಬ್ಲಡ್ಗೆ ಇದು ತಗೊಂಡೋಗಿ ಅವರು ಅವನಿಗೆ ಈಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ನ ಬಾಡಿ ವೆಯ್ಟ್ಗೂ ಆ ಇಂಜೆಕ್ಷನ್ ವೆಯ್ಟ್ ಮಾಡ್ಬೇಕಾ? ನೀವೇನಾದ್ರೂ ಅವನಷ್ಟು ತೂಕ ಆಗ್ಬೇಕು ಅಥವಾ ಅಷ್ಟು ದೊಡ್ಡವನಾಗ ತನಕ ವೆಯ್ಟ್ ಮಾಡ್ಬೇಕಾ? ಅಥವಾ ಆಕ್ಚುಲಿ ಕೊಡೋದೇ 2 years ಮೇಲೆ ಬೇಬೀಸ್ ಕೊಡೋದೇ ಇಲ್ಲ, 2 years ಒಳಗಡೆ ಕೊಡ್ತಾರೆ ಅಷ್ಟೇ. ಅದು ಕೊಟ್ರೆ ಕಂಪ್ಲೀಟ್ ಆಗಿ ಅವ್ನ ಗುಣ ಆಗ್ತಾನ? ಅದು ಮೇ ಬಿ 10% ಚಾನ್ಸಸ್, 90% ಓಕೆ ಆಗ್ತಾನೆ, 10% ಇನ್ನೂ ಹಂಗೂ ಇರುತ್ತೆ. ಅದು ಓಕೆ, 90 ಭಾಗ ಅವ್ನ ಗುಣ ಆಗ್ತಾನೆ. ಹೌದು. ಎಷ್ಟು ದಿನ ಬೇಕು ಅದು ಗುಣ ಆಗ್ಲಿಕ್ಕೆ? ಅದು ಇವಾಗ ನಾರ್ಮಲ್ ಬೇಬಿಗಾದ್ರೆ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಇವ್ನಿಗೆ ಇನ್ನೊಂದು 2 years ಅದರ ಟೈಮ್ ತಗೊಳುತ್ತೆ, ಸ್ವಲ್ಪ ನಿಧಾನ ಬೆಳವಣಿಗೆ ಆಗುತ್ತೆ. ಹೌದು, ನಿಧಾನ ಆಗುತ್ತೆ. ಇವನಿಗೆ ಎಷ್ಟೊತ್ತಿಗೆ ತಲೆ ಅಂದ್ರೆ ನೆತ್ತಿ ನಿಂತ್ಕೋಬೇಕಿತ್ತು, 4 ತಿಂಗಳು 5 ತಿಂಗಳಷ್ಟೊತ್ತಿಗೆ ನಿಲ್ಲುತ್ತೆ, ಅದು ಆಗಲ್ಲ ಸದ್ಯಕ್ಕೆ ಆಗ್ತಿಲ್ಲ. ಬಟ್ ಅದು ಇವಾಗ ಅವ್ರು ಇನ್ನೊಂದು ಬೇಬಿ ಹೇಳಿದಲ್ಲ ಮುಂಬೈ, ಆ ಬೇಬಿ ಈಗ ಚೆನ್ನಾಗೇ ಇದೆ, ಅದು ಕಂಟ್ರೋಲ್ ಎಲ್ಲ ಬಂದಿದೆ, ರೋಲ್ ಓವರ್ ಮಾಡ್ತಿದ್ದಾನೆ, ಸಿಟ್ಟಿಂಗ್ ಮಾಡ್ತಿದ್ದಾನೆ, ಸೊ ಎಲ್ಲ ಓಕೆ ಆಗ್ತಿದೆ. ಅದು ಇವ್ರನ್ನ ಎಷ್ಟು ದಿನಕ್ಕೊಂದ್ಸಲ ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬರ್ತಾ ಇದ್ದೀರಿ? ಅದೇ ನಾವು ಕೋಲ್ಡ್ ಬಂದ್ರೆ ಮಾತ್ರ ಓಡ್ಲೇಬೇಕು ಹಾಸ್ಪಿಟ್ಲಿಗೆ, ಯಾಕಂದ್ರೆ ಅದು ಬರಕ್ ಬಿಡ್ಲೇಬಾರ್ದು, ಅದು ಇನ್ಫೆಕ್ಷನ್ ತುಂಬಾ ರೇರು. ಇವತ್ತು ಅಷ್ಟೇ ನಾವು ತುಂಬ ಭಯ ಪಟ್ಕೊಂಡೆ ತಂದಿದ್ದು ಸ್ಟುಡಿಯೋ ಕೂಡ, ಯಾಕಂದ್ರೆ ಸ್ವಲ್ಪ ಇನ್ಫೆಕ್ಷನ್ ಆದ್ರೂ ಮತ್ತೆ ಅದು ಫುಲ್ಲು ಬ್ರೀತಿಂಗಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅವನಿಗೆ. ಸೊ ಅದಕ್ಕೆ ನಾವು ಕೇರ್ಫುಲ್ ಆಗಿ ಎಷ್ಟು ಹಣ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಲೆಕ್ಟ್ ಮಾಡಿದ್ದೀರಿ ಇಲ್ಲಿವರೆಗೂ? ಓವರಾಲ್ ಲೈಕ್ ಇವತ್ತವರೆಗೂ ಇದು ಕೌಂಟ್ ಮಾಡಿದ್ರೆ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲೂ ಸೇರಿದ ಒಂದು 60 lakhs ವರೆಗೂ ಆಗಿದೆ. 60 lakhs ಆಗಿದೆ. ಹತ್ತತ್ರ ಇನ್ನೂ 1 ಕೋಟಿನ ಇನ್ನೊಂದು ಈ ಒಂದು 10 ದಿನದಲ್ಲಿ ಕೌಂಟ್ ಮಾಡ್ತೀವಿ ನಾವು, ಒಂದು CR ಹತ್ರ ಹೋಗ್ತೀವಿ ಅನ್ಕೊಳ್ಳೋಣ. ಸೊ ಸ್ಟಿಲ್ 8 CR ಅಥವಾ 8 ಕೋಟಿ ಹತ್ರ ಬೇಕು. ಆಂಧ್ರದಲ್ಲೂ ಮಗುವಿಗೆ ಸೇಮ್ ಸಮಸ್ಯೆ ಬಂದಿತ್ತು, 6 ಕೋಟಿಯನ್ನ ಆ ಸರ್ಕಾರ ಕೊಟ್ಟಿದೆ. ಸೊ ಹಿಂಗೆ ಮಾಡ್ಕೊಂಡು ಹೋದ್ರೆ ಇವನಿಗೆ ನಾವು ಇನ್ನೊಂದು 2-3 ತಿಂಗಳೊಳಗೆ ಮೆಡಿಸಿನ್ ತರಿಸ್ಕೊಬಿಡ್ಬೋದಲ್ವಾ? ತರಿಸ್ಕೊಬಿಡ್ಬೋದು ಲೆಕ್ಕಾಚಾರ ಹಾಕ್ತಾ ಹೋದ್ರೆ.